ಅಂದುಕೊಂಡಂತೆ ನಿರೀಕ್ಷಿಸಿದಂತೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ಭಾರತ ತೇರ್ಗಡೆ ಆಗಿದೆ. ಟಾಟಾ ಬೈ ಬೈ ಆಸ್ಟ್ರೇಲಿಯಾ. ನಮಸ್ಕಾರ ಎಲ್ರಿಗೂ, ಸಿದ್ಧಾರ್ಥ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ ಗೊತ್ತಿಲ್ಲ, ಅದು ಧ್ವಂಸ ಮಾಡಿ ಹಾಕ್ಬೇಕು. ಉಡೀಸ್ ಮಟಾಶ್ ಎಂತೆಂತ ಹೇಳ್ತಾರಲ್ಲ, ಇದು ಸಬ್ಸ್ಕ್ರೈಬ್ ಮಾಡದಿದ್ದವರಿಗೆ ಮಾತ್ರ ಹೇಳ್ತಾರದು. ಸಬ್ಸ್ಕ್ರೈಬ್ ಮಾಡಿದವರು ನೀವು ಮತ್ತೆ ಅನ್ಸಬ್ಸ್ಕ್ರೈಬ್ ಎಲ್ಲ ಮಾಡೋದು ಬೇಡ. ಥ್ಯಾಂಕ್ ಯು ಸೋ ಮಚ್. ಎಸ್, ಆಸ್ಟ್ರೇಲಿಯಾ ಸೋತಿತ್ತು. ರಿವೆಂಜ್, ಪರ್ಫೆಕ್ಟ್ ರಿವೆಂಜ್ ಅಂತೆಲ್ಲ ಹೇಳಿಕ್ಕೆ ಹೋಗಿಲ್ಲ, ಬಟ್ ಡೆಫಿನೆಟ್ಲಿ ರಿವೆಂಜ್. ಎಂತ ಮಾರೆ ರಿವೆಂಜ್. ಎಸ್, ನಮ್ಮ ಏನು ರೀಸೆಂಟಾಗಿ ಮುಗ್ದಂತಹ ODI ವರ್ಲ್ಡ್ ಕಪ್ ನಿಮಗೆ ಎಲ್ರಿಗೂ ನೆನಪು ಉಂಟು. ಅಹಮದಾಬಾದಲ್ಲಿ ಫೈನಲ್ಸ್, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೈನಲ್ಸ್. ಮ್ಯಾಚೇ ಇರಲಿಲ್ಲ ಅಂತಂದರೆ ನಮ್ಮ ಕಡೆಯಿಂದ ಫೈಟೇ ಇರಲಿಲ್ಲ. ಹಣ್ಗಾಯಿ ನೀರ್ಗಾಯಿ ಮಾಡಿ ಹಾಕಿ ಆಸ್ಟ್ರೇಲಿಯಾ ನಮ್ಮನ್ನು ಫೈನಲಲ್ಲಿ ಸೋಲಿಸಿ ODI ವರ್ಲ್ಡ್ ಕಪ್ ವಿನ್ ಆಗಿದ್ರು. ನಾವೆಲ್ಲರೂ ಸಹ ಎರಡು ಕಣ್ಣಲ್ಲಿ ಧಾರಾಕಾರ ಕಣ್ಣೀರು ಹರಿಸಿದ್ದೆವು. ಭಾರತ ಎಂತ ಮರೆದು ತವರಲ್ಲಿಯೇ ಒಂದು 2011 ನಂತರ ಮತ್ತೆ ಪುನಃ ವರ್ಲ್ಡ್ ಕಪ್ ವಿನ್ ಆಗುವಂಥ ಅದೃಷ್ಟ ಇತ್ತು. ಅಯ್ಯೋ, ಮಿಸ್ ಆಯ್ತಲ್ಲ ಅಂತ ಭಾರಿ ನಾವು ಬೇಜಾರು ಮಾಡಿಕೊಂಡಿದ್ದೆವು. ಎಸ್, ಆ ಒಂದು ಸೋಲಿಗೆ ಪ್ರತೀಕಾರವಾಗಿ ಚಾಂಪಿಯನ್ಸ್ ಟ್ರೋಫಿ ಫೈನಲಲ್ಲಿ ಇವತ್ತು ಆಸ್ಟ್ರೇಲಿಯಾವನ್ನು ಭಾರತ ಬಗ್ಗು ಬಡಿದಿದೆ. ಒಂದು ರೇಂಜ್ಗೆ ಫೈಟ್ ಕೊಟ್ಟರು ಆಸ್ಟ್ರೇಲಿಯಾ, ಇಲ್ಲ ಅಂತ ಹೇಳಿಕ್ಕೆ ಹೋಗುದಿಲ್ಲ, ಬಟ್ ಸ್ಟಿಲ್ ಬಗ್ಗು ಬಡ್ದಿರೋದಂತೂ ಹೌದು. ಆ್ಯಂಡ್ ನಾಳೆ ಡಿಸೈಡ್ ಆಗ್ತದೆ ಇನ್ನೊಂದು ಫೈನಲಿಸ್ಟ್ ಯಾರು ಅಂತ. ಭಾರತ ವರ್ಸಸ್ ನ್ಯೂಜಿಲೆಂಡ್ ಅಥವಾ ಭಾರತ ವರ್ಸಸ್ ಸೌತ್ ಆಫ್ರಿಕಾ ಅಂತ ನಾಳೆ ಡಿಸೈಡ್ ಆಗ್ತದೆ. ಎರಡನೇ ಸೆಮಿಫೈನಲ್ ನಾಳೆ ನಡೀತಾ ಉಂಟು ಪಾಕಿಸ್ತಾನದಲ್ಲಿ. ಎಸ್, ಅಲ್ಲಿಂದ ಮತ್ತೆ ಅವರು ಪುನಃ ದುಬೈಗೆ ಹಾರಿ ಬರಬೇಕು. ಯಾಕಂತಂದರೆ ನಾವು ಇದು ದುಬೈ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿ ಆಡುವಂತಹ ಪ್ರಮೇಯವೇ ಇಲ್ಲ. ನಾವು ಖಂಡಿತವಾಗಿ ಹೇಳಿದ್ದೇವೆ, ನಾವು ಆಡೋದಿಲ್ಲ. ಎಂತ ಮಾಡ್ತೀರಿ, ಬಂದು ದುಬೈಲಿ ಆಡಿ ಅಂತ. ಎಸ್, ಮತ್ತೆ ಪುನಃ ಟಾಸ್ ಸೋತರು ಭಾರತ. ಸತತ 14 ODI ಮ್ಯಾಚ್ಗಳಲ್ಲಿ ಭಾರತ ಟಾಸ್ ಸೋತಿದೆ ಅಂತೆ. ಓ ಮೈ ಗಾಡ್ಸಿಲ್ಲ. ಬಟ್ ಎಲ್ಲ ಹೇಳ್ತಾರಲ್ಲ, ಟಾಸಿಂದ ವಿನ್ ಆದ್ರ ಅಂತ. ಸೊ ಒಳ್ಳೇದಾಯ್ತು, ಟಾಸ್ ಸೋತದೇ ಒಳ್ಳೇದಾಯ್ತು. ಈಗ ಮತ್ತು ಅದಕ್ಕೊಂದು ಕಳ್ಳಂಗೊಂದು ಪಿಳ್ಳೆನೆವ ಅಂತ ಹೇಳ್ತಾರಲ್ಲ, ಈ ಪಿಳ್ಳೆನೆವ ಎಲ್ಲ ವರ್ಕ್ ಆಗೋದಿಲ್ಲ. ಭಾರತ ಟಾಸೇ ವಿನ್ ಆಗಿಲ್ಲ, ಟಾಸೇ ವಿನ್ ಆಗಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎಲ್ಲ ಮ್ಯಾಚ್ಗಳನ್ನು ವಿನ್ ಆಗಿ ಈಗ ಫೈನಲಿಗೆ ಬಂದು ತಲುಪಿದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಆಸ್ಟ್ರೇಲಿಯಾ ಫಸ್ಟ್ ಬಾಲಲ್ಲಿಯೇ ಅಯ್ಯೋ ಹೆಡ್ ಔಟ್ ಆಗ್ತಿದ್ದ ಮಾರ್ರೆ. ಈಸಿ ಕ್ಯಾಚ್ ಆಗಿತ್ತು, ಅಂದರೆ ರಿಟರ್ನ್ ಕ್ಯಾಚ್ ಶಮಿ ಅವರ ಬೌಲಿಂಗಲ್ಲಿ. ಯಾಕಂತಂದರೆ ತಲೆನೋವು ಭರಿಸುವಂತಹ ಆಟಗಾರ ಹೆಡ್, ಹೆಸರೇ ಹಾಗೆ ಉಂಟು. ಹೆಡ್ ಅಂದರೆ ತಲೆಗೆ ಹೊಡಿತಾನೆ, ತಲೆನೋವು ಭಾರಿ ಹೆಡ್ಡೇ ಕೊಡುವಂಥ ಆಟಗಾರ ಹೆಡ್. ಅವರ ಒಂದು ಈಸಿ ಕ್ಯಾಚ್ ಆಲ್ಮೋಸ್ಟ್ ಶಮಿ ಅವ್ರು ಹಿಡಿಲಿಕ್ಕಾಗಲಿಲ್ಲ. ಬಾಲ್ ಹಾಕಿ ಈಗ ಓಡಿ ಬರುವಾಗ ಸಡನ್ನಾಗಿ ಬಂತು, ಕೈಗೆ ತಾಗಿತ್ತು, ಕ್ಯಾಚ್ ಮಿಸ್ ಆಯಿತು. ಆ್ಯಂಡ್ ಇನ್ನೊಂದು ರನ್ಔಟ್ ಮಿಸ್ ಆಯಿತು ಹೆಡ್ ಅವ್ರದ್ದು. ಜಡೇಜಾ ಅವ್ರದ್ದು ಯೂಶ್ವಲಿ ಅವರು ವಿಕೆಟ್ಗೆ ಥ್ರೋ ಆಗ್ತಾರೆ, ಜಸ್ಟ್ ಮಿಸ್ ಆಯಿತು. ಅದು ತಾಗಿದ್ದಿದ್ರು ಹೆಡ್ ಅವರು ಔಟ್ ಆಗ್ತಿದ್ರು. ಬಟ್ ಎರಡೆರಡು ಜೀವದಾನಗಳನ್ನು ಪಡೆದುಕೊಂಡಂಥ ಹೆಡ್ 33 ಬಾಲಿಗೆ 39 ರನ್ ಚಚ್ಚಿದಾಗ ಅಯ್ಯೋ ಇದು ಮ್ಯಾಚ್ ಯಾಕೋ ಕೈ ತಪ್ಪಿ ಹೋಗ್ತಾ ಉಂಟಂತ ಅನಿಸಿದಂತ. ಹೌದು, ಬೈ ದ ವೇ, ಶಾಲ್ಟ್ ಅವರ ಬದಲು ಕಾನೋಲಿ ಅವರನ್ನು ಹಾಕ್ಕೊಂಡಿದ್ರು. ನನಗೆ ಆ ಪ್ಲೇಯರ್ ಯಾರು ಅಂತವೇ ಗೊತ್ತಿಲ್ಲ, ಆಯಿತಾ. ಕೂಪರ್ ಕಾನೋಲಿ ಫಸ್ಟ್ ಟೈಮ್ ನಾ ಆ ವ್ಯಕ್ತಿಯನ್ನು ನೋಡ್ತಾ ಇರೋದು, ವ್ಯಕ್ತಿಯ ಆಟವನ್ನು ನೋಡ್ತಾ ಇರೋದು. ಭಾರಿ ಚಂದ ಮಾಡಿ ಆಡಿದ್ರು. ಯಾಕಂತಂದರೆ 9 ಬಾಲ್ ಆಡಿ ಉಂಟಲ್ಲ, ಎಷ್ಟು ಚಚ್ಚಿದ್ದು 0. ಶಮಿ ಅವರ ಒಂದು ಓವರಲ್ಲಿ ಅಂತೂ ಕೊನೆಯ ಬಾಲಲ್ಲಿ ವಿಕೆಟ್ ಸಿಕ್ಕಿತ್ತು. ಫಸ್ಟ್ 5 ಬಾಲ್ ಅಣ್ಣ ಬೀಸ್ತಾರೆ, ಬಾಲ್ ತಾಗ್ತಾ ಇಲ್ಲ, ಜಸ್ಟ್ ಮಿಸ್ ಆಗ್ತಾ ಉಂಟು, ಔಟ್ಸೈಡ್ ಎಡ್ಜ್. ಕೊನೆಗೆ ಅಂತೂ ಕೊನೆಯ ಬಾಲು ಅದು ಎಡ್ಜ್ ಆಯಿತು. ಅಂಪೈರಿಗೆ ಗೊತ್ತಾಗಲಿಲ್ಲ, ಅದು ನಾಟ್ ಔಟ್ ಅಂತ ಕೊಟ್ಟರು. ಬಟ್ ಇಂಡಿಯಾ ರಿವ್ಯೂ ತಗೊಂಡು ಅದು ಔಟ್ ಅಂತ ಪರಿವರ್ತನೆ ಆಯಿತು. ಸೂಪರಾಗಿ 0 ಹೊಡೆದ್ರು. ಅದಕ್ಕಿಂತ ಮಿಗಿಲಾಗಿ 9 ಬಾಲ್ ವೇಸ್ಟ್ ಮಾಡಿದ್ರಲ್ಲ, ಅದು ಸಹ ಇಂಪಾರ್ಟೆಂಟ್ ಆಗ್ತದೆ. ಕೊನೆಗೆ ಎಲ್ಲಿಯಾದರೂ 9 ಬಾಲಿಗೆ 20 ರನ್ ಹೊಡೆದು ಔಟ್ ಆಗಿದ್ದಿದ್ರೆ ಆಗ ಭಾರತ ಚೇಸಲ್ಲಿ ಇನ್ನೊಂಚೂರು ತಲೆನೋವು ಮಾಡಿಕೊಳ್ಬೇಕಾಗಿತ್ತು. 9 ಬಾಲಿಗೆ 0 ಸುತ್ತಿದ್ರು. ಬಟ್ ನಮಗೆ ಮೇನ್ ವಿಕೆಟ್ ಹೆಡ್ ಅಲ್ಲಿ 2 ಜೀವದಾನ ಸಿಕ್ಕಿತ್ತಲ್ಲ, ಅದರ ಭರಪೂರ ಲಾಭ ಪಡ್ಕೊಂಡು 39 ರನ್ ಹೊಡೆದ್ರು. ಬಟ್ ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರ್ ಓವರಲ್ಲಿ ಮಿಸ್ಟ್ರಿ ಯಾವ ಥರ ಇರ್ತದೆ ಅಂತ ಒಂಚೂರಾದ್ರೂ ಗಮನ ಕೊಡಬೇಕಿತ್ತು ಟ್ರಾವಿಸ್ ಹೆಡ್ ಅವರು. ಇಲ್ಲ ನಾವು ಮಿಸ್ಟ್ರಿಯನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತೇನೆ ಅಂತ ದಡಾರ್ ಅಂತ 6 ಹೊಡ್ಲಿಕ್ಕೆ ಹೋಗಿ ಪವರ್ ಪ್ಲೇಯಲ್ಲಿ ಅಲ್ಲಿ ಲಾಂಗ್ ಆಫಲ್ಲಿ ಗಿಲ್ ಅವರಿಗೆ ಕ್ಯಾಚ್ ಕೊಟ್ಟು ಹೋದರು. ಮತ್ತು ಗಿಲ್ಲವರು ಬಾಲ್ ಹಿಡಿದು ಪಟ್ಟದ ಥ್ರೋ ಮಾಡಿ ಆಗಿದೆ. ಅಷ್ಟು ಬೇಗ ಸೆಲೆಬ್ರೇಷನ್ ಬೇಡಣ್ಣ ಅಂತ ಅಂಪೈರ್ ಕರೆದು ಹೇಳಿದರು. ಬಾಲ್ ಹಿಡ್ಕೊಂಡು ಒಂದು ಸ್ವಲ್ಪ ಹೊತ್ತಾದರೂ ಇಡಣ್ಣ, ಆಗ ನಾವು ಔಟು ನಾಟ್ ಔಟ್ ಅಂತೆಲ್ಲ ಡಿಸೈಡ್ ಮಾಡ್ಬೋದು. ನೀನು ಈಗ ಬಾಲ್ ಹಿಡಿದ ಕೂಡಲೇ ಎಸೆದ್ರೆ ನಾವೆಂಥದ್ದು ಡ್ರಾಪ್ ಅಂತ ಅಂದ್ಕೊಳ್ಬೇಕಾ ಎಂತ ಅಂತ ಸ್ವಲ್ಪ ವಾರ್ನಿಂಗ್ ಕೊಟ್ಟರು. ಬಟ್ ಸ್ಟಿಲ್ ಹೆಡ್ಡಿದು ವಿಕೆಟ್ ಹೋದ್ಮೇಲೆ ಆ್ಯಂಡ್ ಅವರದು ಕ್ಯಾಪ್ಟನ್, ಈಗ ಕಮಿನ್ಸ್ ಅವರಿಲ್ಲ, ಅವರ ಕ್ಯಾಪ್ಟನ್ ಈಗ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಇರೋದು ಸ್ಮಿತ್ ಅವರೊಂದು ಚಂದದ ಇನ್ನಿಂಗ್ಸ್ ಆಡಿದರು. ಲಬುಶಾನೆ ಅವರು ಸಹ ಆಡಿದರು. ಬಟ್ ಒಂದು ಥ್ರೆಟ್ನಿಂಗ್ ಇನ್ನಿಂಗ್ಸ್ ಅಂತ ಬಂದದ್ದು ಅಲೆಕ್ಸ್ ಕ್ಯಾರಿ ಅವರ ಕಡೆಯಿಂದ. ಅಲೆಕ್ಸ್ ಕ್ಯಾರಿ ಅವರು 100 ಸ್ಟ್ರೈಕ್ ರೇಟ್ ಮೇಲೆ ಒಂದು 61 ರನ್ ಹೊಡೆದು ಕೊನೆಯ ಹಂತದಲ್ಲಿ ಅವರ ಸ್ಕೋರ್ 260 ಗಡಿ ದಾಟಲಿಕ್ಕೆ ಹೆಲ್ಪ್ ಮಾಡಿದರು. 264 ಈಸ್ ಅ ಗುಡ್ ಸ್ಕೋರ್. ಆ್ಯಂಡ್ ICC ಟೂರ್ನಮೆಂಟಲ್ಲಿ ಸಕ್ಸಸ್ಫುಲ್ಲಿ
ಒಂದು ಏನು 260+ ಆಸ್ಟ್ರೇಲಿಯಾದ ಸ್ಕೋರನ್ನು ಸಕ್ಸಸ್ಫುಲಿ ಚೇಸ್ ಮಾಡಿದ್ದು ಒಂದೇ ಸಲ ಭಾರತ. ಅದು ಯಾವುದು? ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ 2011 ಕ್ವಾರ್ಟರ್ ಫೈನಲ್ ಅಂತ ಕಾಣ್ತದೆ. ಹೌದು, ಕ್ವಾರ್ಟರ್ ಫೈನಲಲ್ಲಿ ಯುವರಾಜ್ ಸಿಂಗ್ ಅವರು ಗ್ರೌಂಡ್ ಮೇಲೆ ಸೆಲೆಬ್ರೇಟ್ ಮಾಡಿದ್ದೆಲ್ಲ ನೋಡಿದ್ರಲ್ಲ, 4 ಹೊಡೆದ ಮೇಲೆ ಎಕ್ಸ್ಟ್ರಾ ಕವರ್ ರೀಜನಲ್ಲಿ 4 ಹೊಡೆದು ಸೆಲೆಬ್ರೇಟ್ ಮಾಡಿದ್ದು ಅಂತ ಅಂದ್ಕೊಳ್ತೇನೆ. ಸೊ 264 ಇವ್ರು ಹೊಡೆದಾಗ 265 ಟಾರ್ಗೆಟ್. ಏನು ಮಾರ್ರೆ, ಡಿಫೆಂಡ್ ಮಾಡ್ತಾರಾ? ಡಿಫೆಂಡ್ ಯಾವಾಗ ಮಾಡ್ತಿದ್ರು ಅಂತಂದರೆ ಮೇ ಬಿ ಸ್ಟಾರ್ಕ್, ಕಮಿನ್ಸ್, ಹೇಸಲ್ವುಡ್ ಅಂತಹ ಘಟಾನುಘಟಿ ಬೌಲರ್ಸ್ ಇವತ್ತು ಇದ್ದಿದ್ರೆ ಏನೋ ಡಿಫೆಂಡ್ ಮಾಡ್ತಿದ್ರೆ ಏನೋ. ಬಟ್ ಅವರ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪೀರಿಯನ್ಸ್ ಕೊರತೆ ಎದ್ದು ಕಾಣ್ತಾ ಇತ್ತು. ಜಾಂಪಾ ಬಿಟ್ಟರೆ ಮತ್ತು ಯಾರು ಸಹ ಭಯಂಕರ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಇಲ್ಲ. ಮ್ಯಾಕ್ಸ್ವೆಲ್ ಅವರು ಏನು ಮೇಯ್ನ್ ಬೌಲರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಲೆಕ್ಕ ಬರ್ತಿಗೆ ಒಂದು 5-6 ಓವರ್ ಹಾಕ್ಬೋದಷ್ಟೇ ಪಾರ್ಟ್ ಟೈಮ್ ಬೌಲರ್ ಆಗಿ. ಅವರು ಮೇಯ್ನ್ ಬೌಲರ್ ಅಲ್ಲ. ಸೊ ಭಾರತ ಹೇಗೆ 4 ಸ್ಪಿನ್ನರ್ಸನ್ನು ಕಣಕ್ಕಿಳಿಸಿದ್ರು, ಇವರು ಕೂಡ 4 ಸ್ಪಿನ್ನರ್ಸನ್ನು ಕಣಕ್ಕಿಳಿಸಿದ್ರು. ಜಾಂಪಾ ಮತ್ತು ಇದು ಎಂತ ಸಾಂಗ ಅಂತ ಪ್ರೊನೌನ್ಸ್ ಮಾಡೋದು. ಸೊ ಅವರನ್ನು ಕಣಕ್ಕಿಳಿಸಿದ್ರು. ಯಾರ ಬದಲು ಇವತ್ತು ಅವ್ರದ್ದು ಸ್ಪೆನ್ಸರ್ ಜಾನ್ಸನ್ ಇರಲಿಲ್ಲ, ಅವ್ರ ಬದಲು ಸಂಘ ಆಡಿದ್ದಾಗಿತ್ತು. ಮತ್ತು ಮ್ಯಾಕ್ಸ್ವೆಲ್ ಆಡಿದರು, ಕಾನಲಿ ಬೌಲ್ ಹಾಕಿದ್ರು, ಟ್ರಾವಿಸ್ ಹೆಡ್ ಅವರು ಕೂಡ 1 ಓವರ್ ಬೌಲ್ ಹಾಕಿದ್ರು. ಸೊ 4 ಸ್ಪಿನ್ನರ್ಸನ್ನು ಕಣಗಿಳಿಸಿದ್ರು. ಮತ್ತು ನಥನ್ ಎಲ್ಲಿಸ್ ಮತ್ತು ಡಾರ್ಷಿಯಸ್ ಬೌಲಿಂಗ್ ಅಷ್ಟು ಇನ್ಎಕ್ಸ್ಪೀರಿಯನ್ಸ್ ಇದ್ಕೊಂಡು ಕೂಡ ಚೆಂದ ಮಾಡಿ ಬೌಲ್ ಹಾಕಿದ್ರು. ಯಾಕಂತಂದರೆ ಪವರ್ ಪ್ಲೇಯಲ್ಲಿಯೇ ಇವರ ವಿಕೆಟ್ ತೆಗೆದ್ರು. ಯಾರು ನಮ್ಮ ಗಿಲ್ ಅವರು 8 ರನ್ಗೆ ಡ್ವಾರ್ಷಿಯಸ್ ಅವರ ಬೌಲಿಂಗಲ್ಲಿ ಇನ್ಸೈಡ್ ಎಡ್ಜ್ ಆಗಿ ಔಟ್ ಆದರು. ಆ್ಯಂಡ್ ರೋಹಿತ್ ಶರ್ಮಾ ಅವರ 2 ಕ್ಯಾಚ್, ಟ್ರಾವಿಸ್ ಹೆಡ್ಗೆ 2 ಜೀವದಾನ ಕೊಟ್ಟ ಮೇಲೆ ಅದು ನಂಗೆ ಭಾರಿ ಖುಷಿ ಆಗೋದು. ಯಾರ್ದು? ಆಸ್ಟ್ರೇಲಿಯಾ ಅವ್ರದ್ದು. ಅವರು ಅದೆಲ್ಲ ಋಣ ಎಲ್ಲ ಇಟ್ಕೊಳ್ಳೋದಿಲ್ಲ. ಓಕೆ, ನೀವು 2 ಕ್ಯಾಚ್, ನೀವು 2 ಜೀವದಾನ ಕೊಟ್ಟಿದ್ರ ನಮ್ಮ ಟ್ರಾವಿಸ್ ಹೆಡ್ಗೆ, ನಾವು 2 ಜೀವದಾನ ಕೊಡ್ತೇವೆ ಅಂತ ಅಂದ್ಕೊಂಡು ಕ್ಯಾನೋಲಿ ಅವರು ಹೇಗೆ 0ಗೆ ಔಟ್ ಆಗಿದ್ರಲ್ಲ, ಭಯಂಕರ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರಲ್ಲ, ಹಾಗೆ ಫೀಲ್ಡಿಂಗಲ್ಲಿ ಸಹ ಕೂಡ ಪಾಯಿಂಟ್ ರೀಜನಲ್ಲಿ ಒಂದು ಒಳ್ಳೆ ಕ್ಯಾಚನ್ನು ಬಿಟ್ಟರು. ರೋಹಿತ್ ಶರ್ಮಾ ಅವ್ರದ್ದು ಕ್ಯಾಚನ್ನು ಬಿಟ್ಟರು. ಅದಾದಮೇಲೆ ನಾವು ಫೈನಲಲ್ಲಿ ಯಾವ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಔಟ್ ಆಗಿದ್ರು ನೆನಪುಂಟ? ಇನ್ನು ಸಹ ಅದು ಎಲ್ಲೋ ಹೊಡಿಲಿಕ್ಕೆ ಹೋಗಿ ಅದು ಆಫ್ ಸೈಡ್ ಹೋಗಿ ಮೇಲೆ ಹಾರಿ ಟ್ರಾವಿಸ್ ಹೆಡ್ ಅವರು ಏನು ಕ್ಯಾಚ್ ಹಿಡ್ದಿದ್ರಲ್ಲ, ಅದೇ ಥರದ ಶಾಟ್. ಬಟ್ ಟ್ರಾವಿಸ್ ಹೆಡ್ ಇರಲಿಲ್ಲ, ಲಬುಶೇನ್ ಇದ್ದರು. ಅವರು ಆ ಕ್ಯಾಚನ್ನು ಡ್ರಾಪ್ ಮಾಡಿದ್ರು. ಸ್ವಲ್ಪ ಕಷ್ಟ ಇತ್ತು ಕ್ಯಾಚ್, ಬಟ್ 2 ಜೀವದಾನಗಳನ್ನು ತೆಗೆದುಕೊಂಡು ರೋಹಿತ್ ಶರ್ಮಾ ಅವರು 28 ರನ್ ಚಚ್ಚಿದ್ರು. 29 ಬಾಲಿಗೆ 28 ರನ್ನು. ಓಕೆ, ಅಂದರೆ ಎಲ್ಲಿ ಕೂಡ ರನ್ ರೇಟ್ ಡಿಪ್ ಆಗದಾಗಿ ನೋಡಿಕೊಂಡ್ರು. ಅವರು 2 ವಿಕೆಟ್ ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಆದದ್ದು ಆ್ಯಕ್ಚುಯಲ್ ಆಟ. 91 ರನ್ಸ್ ಪಾರ್ಟ್ನರ್ಶಿಪ್. ಮ್ಯಾನ್ ಆಫ್ ದ ಮ್ಯಾಚ್ ಕಿಂಗ್ ಕೊಹ್ಲಿ ಹಾಗೂ ಎವರ್ ಡಿಪೆಂಡೇಬಲ್ ಕರೆಕ್ಟ್ ನಂಬಿಗಸ್ತ ಬ್ಯಾಟ್ಸ್ಮನ್ ನಂಬರ್ 4 ಆಡ್ತಾ ಇರೋವಂಥ ಆಟಗಾರ ಶ್ರೇಯಸ್ ಅಯ್ಯರ್. ಇಬ್ಬರು ಕೂಡ ಭಾರಿ ಚೆಂದ ಮಾಡಿ ಸ್ಟ್ರೈಕ್ ರೊಟೇಟ್ ಮಾಡಿಕೊಂಡು ರನ್ ಬರ್ತಾ ಇರೋದೇ ಗೊತ್ತಾಗ್ತಾ ಇರಲಿಲ್ಲ. ಆರಾಮ್ಸೆ ಆಡ್ತಾ ಹೋದ್ರು. ಕೊಹ್ಲಿ ಅವರ ಒಂದು 50 ಆದಮೇಲೆ ಮತ್ತೆ ಪುನಃ ಕ್ಯಾನೋಲಿ ಅವರು ಹೇಗೆ ಒಂದು ಇದರಲ್ಲಿ ಬ್ಯಾಟಿಂಗಲ್ಲಿ 0 ಹೊಡೆದಿದ್ರಲ್ಲ, ಹಾಗೆ ಒಂದು ಆಲ್ರೆಡಿ ಕ್ಯಾಚ್ ಡ್ರಾಪ್ ಮಾಡಿದರು. ಇನ್ನೊಂದು ಅವರದೇ ಬೌಲಿಂಗಲ್ಲಿ ಕೊಹ್ಲಿ ಅವರು ಆಲ್ಮೋಸ್ಟ್ ರಿಟರ್ನ್ ಕ್ಯಾಚ್ ಕೊಟ್ಟಿದ್ರು. ಅದು ಕ್ಯಾನೋಲಿ ಅವ್ರು ಹಿಡಿಬೋದಿತ್ತು, ಹಿಡಿಲಿಕ್ಕೆ ಹೋದ್ರು. ಮತ್ತೆ ಎಂತ ಅನ್ಸುತ್ತೆ ಏನೋ, ಓ ಮೈ ಗಾಡ್, ಶಾರ್ಟ್ ಮಿಡ್ ಆಫ್ ಉಂಟಲ್ಲ, ಅಲ್ಲಿ ಮ್ಯಾಕ್ಸ್ವೆಲ್ ಅವ್ರು ನಿಂತ್ಕೊಂಡಿದ್ದಾರಲ್ಲ, ಅವರೇ ಹಿಡಿಲಿ ಅಂತ ಕೈ ಹೀಗೆ ತಗೊಂಡೋದ್ರು, ವಾಪಸ್ ಹೀಗೆ ಮಾಡಿದ್ರು. ಅವ್ರಿಗೆ ಮ್ಯಾಕ್ಸ್ವೆಲ್ಗೆ ಕನ್ಫ್ಯೂಸ್ ಆಯಿತು ಒಂಚೂರು. ಇವರು ಅಟೆಂಪ್ಟ್ ಮಾಡಿರ್ದಿದ್ರೆ, ಕ್ಯಾನೋಲಿ ಅವರು ಅಟೆಂಪ್ಟ್ ಮಾಡಿರ್ದಿದ್ರೆ ಮ್ಯಾಕ್ಸ್ವೆಲ್ ಅವರು ಹಿಡಿತಿದ್ರೋ ಏನೋ ಗೊತ್ತಿಲ್ಲ, ಏನೋ ಅಂತೆ ಕಂತೆಗಳು. ಬಟ್ ಸ್ಟಿಲ್ ಈ ಒಂದು ಎಡವಟ್ಟಿಂದಾಗಿ ಅಲ್ಲಿ ಕೊಹ್ಲಿ ಅವರಿಗೆ ಸಹ ಒಂದು ಜೀವದಾನ ಸಿಕ್ಕಿತ್ತು. ಕೊನೆಗವರು 84 ರನ್ಗಳ ತನಕ ಒಂದು ಇನ್ನಿಂಗ್ಸನ್ನು ವಿಸ್ತರಿಸಿಕೊಂಡ್ರು. ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್, ಅದರಲ್ಲಿ ಏನು ಡೌಟೇ ಇಲ್ಲ. ಬಟ್ ಇಲ್ಲಿ ಯಾರು 50 ಹೊಡೆದಾಗಲೇ ಔಟ್ ಆಗಿದ್ದಿದ್ರೆ ಒಂಚೂರು ಟೆನ್ಷನ್ ಆಗ್ತಾ ಇತ್ತು. ಅದೇ ಮೀನ್ ಟೈಮಲ್ಲಿ ಇವರು ಔಟ್ ಆದರು. ಯಾರು? ನಮ್ಮ ಶ್ರೇಯಸ್ ಅಯ್ಯರ್ ಅವರು ಜಾಂಪಾ ಅವರ ಬೌಲಿಂಗಲ್ಲಿ ಔಟ್ ಆದರು. ಅಕ್ಷರ್ ಪಟೇಲನ್ನು ಮತ್ತೆ ಪುನಃ ಟಾಪ್ ಆಫ್ ದ ಆರ್ಡರ್ ಪ್ರಮೋಟ್ ಮಾಡಿದರು. ಅವರು ಚೆಂದ ಮಾಡಿ 27 ರನ್ ಹೊಡೆದ್ರು. ನೆಕ್ಸ್ಟ್ ಬಂದಂಥ ಆಟಗಾರ, ಇವರ ಬಗ್ಗೆ ಮಾತಾಡಲೇಬೇಕು. ನಮ್ಮ ಕನ್ನಡಿಗ KL ರಾಹುಲ್ ಅವರು. ನಿಮಗೆ ನೆನಪುಂಟೋ ಇಲ್ವೋ, KL ರಾಹುಲ್ ಬಗ್ಗೆ ಭಾರೀ ಟ್ರಾಲ್ ಆಗಿತ್ತು. ಅವರು ಫೈನಲಲ್ಲಿ ಭಾರೀ ಸ್ಲೋ ಆಡಿದರು. 107 ಬಾಲ್ ತೆಗೆದುಕೊಂಡು ಸಹ ಬರೀ 60 ಹೊಡೆದದ್ದು, ಎಂಥ ಸ್ಟ್ರೈಕ್ ರೇಟ್ ಇಲ್ಲ, ಈ ಮನುಷ್ಯನಿಂದನೇ ಫೈನಲ್ ಸೋತದ್ದು, ಹಾಗೆ ಹೀಗೆ ಅಂತ ಭಾರಿ ಟ್ರಾಲ್ ಆಗಿತ್ತು. ಕರೆಕ್ಟಾಗಿ ಮ್ಯಾಚ್ ನೋಡಿದವ್ರಿಗೆ ಗೊತ್ತಾಗ್ತದೆ. ಪಾಪ ಒಂದು ಕಡೆಯಿಂದ ವಿಕೆಟ್ ಹೋಗ್ತಾ ಇತ್ತು, ಸ್ವಲ್ಪ ರೆಸ್ಪೆಕ್ಟೇಬಲ್ ಟೋಟಲ್ ಆದರೂ ಮಾಡುವಂತ 240 ಆಗಲಿಕ್ಕೆ ಕಾರಣ KL ರಾಹುಲ್ ಕೂಡ ಆಗಿದ್ರು ಫೈನಲಲ್ಲಿ. ಬಟ್ ಅದನ್ನೆಲ್ಲ ಜನ ಎಂತಂದ್ರೆ ಇದು ಸ್ಲೋ ಇನ್ನಿಂಗ್ಸ್ ಅಂತ ಭಾರಿ ಟ್ರಾಲ್ ಮಾಡಿದ್ರು. ಇವತ್ತು ಒಂದು ರಿವೆಂಜ್ ತಗೊಳ್ಬೇಕಿತ್ತು KL ರಾಹುಲಿಗೆ ಸೋತದಕ್ಕೆ. ಇನ್ನೊಂದು ಪರ್ಸ್ನಲಿ ನಾ ಸ್ಲೋ ಆಡೋದಿಲ್ಲ, ನನಗೆ ಅಗತ್ಯ ಬಿದ್ದಾಗ ಫಾಸ್ಟ್ ಆಡಲಿಕ್ಕೆ ಬರ್ತದೆ ಅಂತ ಪ್ರೂವ್ ಮಾಡಿದರು. 34 ಬಾಲಿಗೆ 42 ರನ್.
ಸೂಪರ್. 33 ಬಾಲ್ 34 ಬಾಲ್ ನಂಗೆ ನೆನಪಾಯ್ತು. ಬಟ್ 42 ರನ್ ಲಾಸ್ಟ್ 6 ಹೊಡೆದು ವಿನ್ ಮಾಡಿಸ್ತಿದ್ರು. ಕೊಹ್ಲಿ ಅವರು ಔಟ್ ಆದಮೇಲೆ ಬಂದಂಥ ಆಟಗಾರ ಪಾಂಡ್ಯ ಅವ್ರಿಗೆ ಗೊತ್ತುಂಟಲ್ಲ, 6 ಹೊಡೆದಲಿಕ್ಕೆ ನಿಸ್ಸೀಮರು ನಿಂತ್ಕೊಂಡು 3 ದಡ ಅಂತ 3 6 ಹೊಡೆದ್ರು, ಒಂದು 4 ಕೂಡ ಹೊಡೆದ್ರು, ಒಂದು 106 ಮೀಟರ್ದು 6, ಇನ್ನೊಂದು 83 ಮೀಟರ್ದು 83 ಮೀಟರ್ದು 6, ಇನ್ನೊಂದು 101 ಮೀಟರ್ದು 6. ಎಸ್ಪೆಷಲಿ ಒಂಚೂರು ಟೆನ್ಷನ್ ಆಗ್ತಿದ್ದಂಥ ಸಮಯದಲ್ಲಿ 46 ಓವರ್ ಆದ್ಮೇಲೆ ಒಂಚೂರು ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದ್ರೆ ನಥನ್ ಎಲ್ಲಿಸ್ ಅವರ ಬೌಲಿಂಗಲ್ಲಿ ಒಂದೇ ರನ್ ಬಂತು ಒಂದು ಓವರಲ್ಲಿ, ಆಗ ಸ್ವಲ್ಪ ಟೆನ್ಷನ್ ಆಯಿತು. ಬಟ್ ಜಾಂಪಾ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು. 9.4 ಓವರ್ಸ್ ಭಾರಿ ಚಂದ ಮಾಡಿ ಬಾಲ್ ಹಾಕಿದ್ರು ಜಾಂಪಾ ಅವರು. ಇನ್ನೆರಡು ಬಾಲ್ ಹಾಕಿ ಅವ್ರದ್ದು ಓವರ್ ಕೋಟ ಮುಗಿಸುವಂತಿರುವಾಗ ಆ 2 ಬಾಲಲ್ಲಿ 2 6 ಬಂದು 18 ಬಾಲಿಗೆ 12 ರನ್ ಬೇಕಂತ ಇತ್ತು. ಅಲ್ಲಿಂದ ಓಕೆ, ನಮ್ಮ ಪಾಂಡ್ಯ ಅವರು ಮತ್ತೆ ಪುನಃ 6 ಹೊಡೆದಲಿಕ್ಕೆ ಹೋಗಿ ಔಟ್ ಆದರು. ಬಟ್ ಕೊನೆಯ ವಿನ್ನಿಂಗ್ ರನ್ ಹೊಡೆದದ್ದು ನಮ್ಮ ಕನ್ನಡಿಗ KL ರಾಹುಲ್ ಅವರು. ಈ ಒಂದು 6ಇಂದಾಗಿ, ಲಾಸ್ಟ್ ಶಾಟ್ 6ಇಂದಾಗಿ ಭಾರತ ಆರಾಮದಾಯಕ ವಿಕ್ಟ್ರಿ. ಬಟ್ ಸ್ಟಿಲ್ ಆಸ್ಟ್ರೇಲಿಯಾ ಅಷ್ಟು ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡು ಓಕೆ ಫೈಟ್ ಕೊಟ್ಟದ್ದು ಎಸ್ ಪ್ರಶಂಸನೀಯ. ಬಟ್ ಹೂ ಕೇರ್ಸ್, ಭಾರತ ವಿನ್ ಆಗಿದೆ, ಫೈನಲಿಗೆ ಹೋಗಿದೆ. ಆ್ಯಂಡ್ ನನ್ನ ಪ್ರಕಾರ ಸ್ವಲ್ಪ ಸೌತ್ ಆಫ್ರಿಕಾ ಬರಲಿ ಅಂತ ನನಗೆ ಆಸೆ. ಅಂದರೆ ಫೈನಲಿಗೆ ಬರಲಿ, ಫೈನಲಲ್ಲಿ ನಾವು ಗೆಲ್ಲಬೇಕನ್ನೋದೇ ಇರೋದು. ಫೈನಲಿಗೆ ಸೌತ್ ಆಫ್ರಿಕಾ ಬರಲಿ. T20 ವರ್ಲ್ಡ್ ಕಪ್ಪಲ್ಲಿ ಕೂಡ ಸೌತ್ ಆಫ್ರಿಕಾ ಫೈನಲಿಗೆ ಬಂದಿದ್ದರು. ಚಾಂಪಿಯನ್ಸ್ ಟ್ರೋಫಿಗೆ ಸಹ ಫೈನಲಿಗೆ ಬಂದು ಒಂದು ದುಬೈ ಟೂರನ್ನು ಒಂದು ಮುಕ್ತಾಯ ಮಾಡಿಕೊಂಡು ಅವರು ಮನೆಗೆ ಹೋಗಲಿ. ಭಾರತ ಕಪ್ ಹಿಡ್ಕೊಂಡು ಮನೆಗೆ ಬರ್ತಾರೆ ಅಷ್ಟೇ. ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ವಿನ್ ಆಗ್ತದೆ. ಆ್ಯಂಡ್ ಬುಮ್ರಾ ಅವರ ಅನುಪಸ್ಥಿತಿ ಕಾಡದ ರೀತಿಯಲ್ಲಿ 4 ಮ್ಯಾಚ್ ಕೂಡ ಭಾರತ ಚಂದ ಮಾಡಿ ವಿನ್ ಆಗಿರೋದು, ಅದು ನಿಜಕ್ಕೂ ಕೂಡ ಪ್ರಶಂಸನೀಯ ವಿಚಾರ. ಸೌತ್ ಆಫ್ರಿಕಾದ ಮೇಲೆ ಸಹ ಬುಮ್ರಾ ಅವರ ನೆನಪು ಬರದಿದ್ದ ಹಾಗೆ, ಆ ಅನುಪಸ್ಥಿತಿ ಕಾಡದಿದ್ದಾಗೆ ಭಾರತ ವಿನ್ ಆಗಲಿ ಅಂತ ನಾವು ಆಶಿಸೋಣ. ಟಾಟಾ ಬಾಯ್ ಬಾಯ್ ಆಸ್ಟ್ರೇಲಿಯಾ. ಐ ನೋ ಇದು ಪರ್ಫೆಕ್ಟ್ ರಿವೆಂಜ್ ಅಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಅ ರಿವೆಂಜ್. ಆ್ಯಂಡ್ ಫೈನಲಲ್ಲಿ ಕುಲ್ದೀಪ್ ಯಾದವ್ ಅವ್ರನ್ನ ಆಡಿಸ್ಬೇಕಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ICC ಟೂರ್ನಮೆಂಟ್ ಇದು ನಾಕೌಟ್ ಸ್ಟೇಜ್ ಹಂತ ಅಂತ ಬಂದಾಗ ನನಗೆ ಕುಲ್ದೀಪ್ ಯಾದವ್ ಅವರದು ಪರ್ಫಾರ್ಮೆನ್ಸೇ ಕಾಣ್ತಾ ಇಲ್ಲ. ಬರೀ ಇದು ಚಾಂಪಿಯನ್ಸ್ ಟ್ರೋಫಿದು ಈ ಮ್ಯಾಚ್ ಅಂತಲ್ಲ, ICC ಟೂರ್ನಮೆಂಟ್ ನಾಕೌಟ್ ಪಂದ್ಯ ಅಂತ ಬಂದಾಗ ಸಾಹೇಬರು ಎಂತ ಸಹ ಇಲ್ಲ, ಪರ್ಫಾರ್ಮೆನ್ಸೇ ಇಲ್ಲ ಮಾರೆ. ಕರೆಕ್ಟ್ ಟೈಮ್ಗೆ ಒಳ್ಳೆ ಚಂದ ಮಾಡಿ ಕೈ ಕೊಡ್ತಾ ಇದ್ದಾರೆ. ಇವತ್ತು ಒಂದೇ ಟೈಮಿಗೆ, ಒಂದೇ ಕ್ಷಣದಲ್ಲಿ ಆ ಕಡೆಯಿಂದ ಕೊಹ್ಲಿ ದಡಬಡ ಅಂತ ಬೈತಿದ್ದಾರೆ, ಈ ಕಡೆಯಿಂದ ರೋಹಿತ್ ಶರ್ಮಾ ಇಬ್ಬರು ಸಹ ಬೈತದ್ದು ಕುಲ್ದೀಪ್ ಯಾದವ್ಗೆ. ಆ ಸೀನ್ ನೆನಪಿದ್ರೆ 37th ಓವರ ಏನೋ ನಡೀತಾ ಇತ್ತು, 37ನೇ ಓವರ್, ನನಗೆ ಎಕ್ಸಾಕ್ಟ್ ಓವರೆಲ್ಲ ನೆನಪಿಲ್ಲ. ಕೊಹ್ಲಿ ಅವರು ಆ ಕಡೆಯಿಂದ ರಫ್ ಅಂತ ಥ್ರೋ ಮಾಡಿದ್ರು, ಅಂದರೆ ಹಿಡಿಯುವಂತಹ ಥ್ರೋವೇ ಕುಲ್ದೀಪ್ ಯಾದವ್ ಅವರಿಗೆ. ಕುಲ್ದೀಪ್ ಯಾದವ್ ಅವರು ಜಾಸ್ತಿ ಫಾಸ್ಟ್ ಆಯ್ತು ಅಂತ ಬಿಟ್ಟರು. ಆ ಕಡೆಯಿಂದ ಪುಣ್ಯಕ್ಕೆ ಬ್ಯಾಕಪ್ ಫೀಲ್ಡರ್ ರೋಹಿತ್ ಶರ್ಮಾ ಅವರು ಬಾಲ್ ಹಿಡ್ಕೊಂಡ್ರು. ಆ ಕಡೆಯಿಂದ ಕೊಹ್ಲಿ ಅವರು ತುಪ್ಪುಕ್ಕಂತ MCBC ಅಂತ ಬೈದರು. ಈ ಕಡೆಯಿಂದ ನಮ್ಮ ರೋಹಿತ್ ಶರ್ಮಾ ಅವರು ಕೂಡ MCBC ಅಂತ ಬೈದರು ಕುಲ್ದೀಪ್ ಯಾದವ್ ಅವರಿಗೆ. ಬಾಲ್ ಹಿಡಿ ಮಾರೆ ಅಂತ ನೀನು ಕರ್ಮ ಅಂತ. ಸೊ ಫೀಲ್ಡಿಂಗಲ್ಲಿ ಸಹ ಏನು ಅಂಥ ಎಫರ್ಟ್ ಕಾಣ್ತಾ ಇಲ್ಲ. ಆ್ಯಂಡ್ ಪಾಕಿಸ್ತಾನದ ಮ್ಯಾಚಲ್ಲಿ ಒಂದು ಚಂದ ಮಾಡಿ ಆಡಿದ್ದು ಬಿಟ್ಟರೆ ಕುಲ್ದೀಪ್ ಯಾದವ್ ಅವರಿಂದ ಏನು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಸೊ ಅವರನ್ನು ಇಟ್ಕೊಂಡು ಆಡಬೇಕಾ ಫೈನಲಲ್ಲಿ, ಅಥವಾ ಏನಾದರೂ ಚೇಂಜಸ್ ಮಾಡಬೇಕಾ? ಹರ್ಷಿತ್ ರಾಣಾ ಅಥವಾ ಹರ್ಷ್ದೀಪ್ ಸಿಂಗ್ ಅನ್ನೋ ಒಂಥರ ಟ್ರಂಪ್ ಕಾರ್ಡಾಗಿ ಯೂಸ್ ಮಾಡಬೇಕಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ ಬರುವ. ನಮಸ್ಕಾರ.